ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾನು ಚಿಕ್ಕದಾಗಿ ಸಂಜೆ ವ್ಲಾಗ್ ಮಾಡೋಣ ಅಂತ ಒಂದು ಸ್ಟಾರ್ಟ್ ಮಾಡಿದೆ. ನನ್ನ ಚಿಕ್ಕ ಮಗ ಮಲ್ಕೊಂಡಿದ್ದ, ದೊಡ್ಡ ಮಗ ನಮ್ಮ ಆಂಟಿ ಅವ್ರ ಮನೆಗೆ ಹೋಗಿದ್ದ. ಸೊ ಫ್ರೀ ಇದ್ದೆ ಅಂತ ನೈಟು ನಾವು ಡೈಲಿ ಮುದ್ದೆ ಮಾಡೋದು. ಸೊ ನಿಮ್ಗೆ ಕಾಣಿಸಿದೆಯಲ್ಲ ಫೋಟೋದಲ್ಲಿ ತಪ್ಪಲೆ, ಇದು ರಾಗಿ ತಪ್ಪಲೆ. ಅದು ರಾಗಿ ತಪ್ಪಲೆಯಲ್ಲಿ ಮಾಡಿದ್ರೆ ತಂಪು. ಸೊ ನಾವು ಈ ತಪ್ಪಲೆಯಲ್ಲೇ ಮಾಡೋದು. ನನಗೆ ಹಸಿಟ್ಟು ಕಡಿಮೆ ಇರಬೇಕು, ಅಕ್ಕಿ ಜಾಸ್ತಿ ಇರಬೇಕು ಮುದ್ದೆಗೆ. ಬರೀ ಹಸಿಟ್ಟಿದ್ದು ನಾನು ತಿನ್ನಲ್ಲ. ಸೊ 2 ಗ್ಲಾಸು ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ 2 ಸಲ ವಾಶ್ ಮಾಡಿಬಿಟ್ಟು, ಅದಕ್ಕೆ ಚೆನ್ನಾಗಿ ವಾಶ್ ಮಾಡಿದ್ರೆ ಅದರಲ್ಲಿರೋದೆಲ್ಲ ಹೋಗುತ್ತೆ. ಅದು ಸೊಸೈಟಿ ಅಕ್ಕಿ. ಸೊ ಅದಾದಮೇಲೆ ವಾಶ್ ಮಾಡಿದ್ದಾದಮೇಲೆ ಅದಕ್ಕೆ ನೆನೆಯೋಕ್ಕೆ ಇಡ್ತೀನಿ ಒಂದು 15 ಮಿನಿಟ್ಸು. ಅದಕ್ಕೆ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಿದ್ದಂಗೆ ಆ ಥರ ತಮ್ಗೆಯಲ್ಲಿ 2 ತಮ್ಗೆ ನೀರಿಡ್ತೀನಿ. ನೀರಿಟ್ಬಿಟ್ಟು 15 ಮಿನಿಟ್ಸ್ ಬಿಡ್ತೀನಿ. ಅಷ್ಟರಲ್ಲಿ ಮಾವಿನಕಾಯಿ ಇತ್ತು, ಬೇಳೆ ಸಾಂಬಾರು ಮಾಡಿದ್ವಿ. ಬರೀ ಬೇಳೆ ಸಾಂಬಾರು ತಿನ್ನೋಕ್ಕಾಗಲ್ಲ ಅಂತ ಸೈಡ್ಗೆ ಮಾವಿನಕಾಯಿ ಬಜ್ಜಿ ಮಾಡೋಣ ಅಂತ ಮಾವಿನಕಾಯಿ ಥರ ಹೊಟ್ಟೆಲ್ಲ ಹಚ್ಚಿಬಿಟ್ಟು, ಮಾವಿನಕಾಯಿ, ಬೆಳ್ಳುಳ್ಳಿ ಮತ್ತು ಉಪ್ಪು, ಅರಿಶಿನ ಮತ್ತು ಜೀರಿಗೆ, ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ 15 ಮಿನಿಟ್ಸ್ ಆಗಿತ್ತು. ಮುದ್ದೆಗಿಟ್ಟೆ. ಸಾಂಬಾರು ಇತ್ತಲ್ಲ ಹೆಂಗೂ, ಸೊ ಸಾಂಬಾರು ಜೊತೆಗೆ ಸ್ವಲ್ಪ ನೆಂಚ್ಕೊಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಮಾಡಿ ನೋಡಿ ಬೇಕಾದರೆ. ಈ ಥರ ಕಾಣಿಸಿದ್ದಂಗೆ ಒಂದು ಮುದ್ದೆ, ಸ್ವಲ್ಪ ಸಾಂಬಾರು, ಗೊಜ್ಜು ಹಾಕ್ಕೊಂಡು ತಿಂದರೆ ಸೂಪರ್ ಫ್ರೆಂಡ್ಸ್. ಹಾಗೆ ಅವತ್ತು RCB ಮ್ಯಾಚ್ ಇತ್ತು. ಇದು ಮೊನ್ನೆದು ವೀಡಿಯೋ. RCB ಮ್ಯಾಚ್ ನೋಡಿಕೊಂಡು ಫ್ರೆಂಚ್ ಫ್ರೈಸ್ ಇತ್ತು, ತಿಂದ್ಕೊಂಡು ಮಲಗಿದ್ದು. ಥ್ಯಾಂಕ್ ಯು.